ಎಲ್ರಿಗೂ ನಮಸ್ಕಾರ. ಕೇರಳ ಮಾನ್ಸೂನ್ ಬಂಪರ್ 2026ರ ಭರ್ಜರಿ ರಿಸಲ್ಟ್ ಹೊರಬಿದ್ದಿದೆ. ಈ ಬಾರಿ ಇಡೀ ದೇಶವೇ ಕಣ್ಣಿಟ್ಟಿದ್ದ ಆ 10 ಕೋಟಿ ರೂಪಾಯಿಯ ಮೊದಲ ಬಹುಮಾನದ ಅದೃಷ್ಟಶಾಲಿ ಯಾರು? ಈ ಟಿಕೆಟ್ ನಂಬರ್ ಸೇಲ್ ಆದ ಶಾಪ್ ಯಾವುದು? ಈ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಕೊನೆ ತನಕ ಮಿಸ್ ಮಾಡದೆ ನೋಡಿ. ಜುಲೈ 18, 2026ರಂದು ತಿರುವನಂತಪುರಂನಲ್ಲಿ ಈ ಮಾನ್ಸೂನ್ ಬಂಪರ್ ಲಾಟರಿಯ ಡ್ರಾ ನಡೆಯಿತು. ಈ ಡ್ರಾದಲ್ಲಿ ಬರೋಬ್ಬರಿ 10 ಕೋಟಿ ರೂಪಾಯಿಯ ಮೊದಲ ಬಹುಮಾನ ಗೆದ್ದಿರೋ ಆ ಲಕ್ಕಿ ಟಿಕೆಟ್ ನಂಬರ್ ಯಾವುದು ಗೊತ್ತಾ? MC576896. ಈ 10 ಕೋಟಿ ಗೆದ್ದ ಸೂಪರ್ ಲಕ್ಕಿ ಟಿಕೆಟ್ ಎಲ್ಲಿ ಮಾರಾಟ ಆಗಿದ್ದು ಅಂದ್ರೆ ಕಣ್ಣೂರು ಜಿಲ್ಲೆಯ ತೋಟಾಡೋ ಅನ್ನೋ ಜಾಗದಲ್ಲಿ. ಅಲ್ಲಿ ಪೋಪಿಕಾನ್ ಅನ್ನೋರು ಒಂದು ಲಾಟರಿ ಶಾಪ್ ಇಟ್ಕೊಂಡಿದ್ದಾರೆ. ಇವತ್ತು ಈ ಶಾಪ್ ಬಗ್ಗೆ ಮತ್ತು ಇದರ ಮಾಲೀಕರಾದ ಪೋಪಿಕಾನ್ ಅವರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳು ಹೊರಬರ್ತಾ ಇವೆ. ಈಗ ಈ ಶಾಪ್ ನಡೆಸುತ್ತಿರೋ ಪೋಪಿಕಾನ್ ಅವರು ಮೊದಲು ಸ್ವಂತ ಶಾಪ್ ಇಟ್ಕೊಂಡಿರ್ಲಿಲ್ಲ. ಅವ್ರದ್ದೊಂದು ಫ್ಲಾಶ್ ಬ್ಯಾಕ್ ಇದೆ. ಪೋಪಿಕಾನ್ ಈ ಶಾಪಿನ ಮಾಲೀಕ. ಇವರು ಮೊದಲು ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ರು. ಆ ಹೋಟೆಲ್ ನಲ್ಲಿ ಒಂದು ರೂಲ್ಸ್ ಇತ್ತು. ಅದೇನಪ್ಪಾ ಅಂದ್ರೆ ಪೋಪಿಕಾನ್ ಅವರು ಯಾವಾಗಾದ್ರೂ ಊರಿಗೆ ಹೋದರೆ ಅವರಿಗೆ 2 ಅಥವಾ 3 ತಿಂಗಳ ರಜೆ ಸಿಗ್ತಾ ಇತ್ತು. ಆದ್ರೆ ಒಂದು ಸಲ ಊರಿಗೆ ಹೋಗಿ ವಾಪಸ್ ಕೆಲಸಕ್ಕೆ ಬಂದಾಗ ಅವರಿಗೆ ಹಳೆ ಹೋಟೆಲ್ ನಲ್ಲಿ ಅದೇ ಕೆಲಸ ಸಿಗಲಿಲ್ಲ. ಕೆಲಸ ಹೋದ ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವರು ಪಾರ್ಟ್ ಟೈಮ್ ಆಗಿ ಒಂದು ಲಾಟರಿ ಶಾಪಿಗೆ ಜಾಯ್ನ್ ಆದ್ರು. ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಬಿಸ್ನೆಸ್ ಹೇಗೆ ನಡೆಯುತ್ತೆ ಅಂತ ಕಲ್ತ್ಕೊಂಡ್ರು. ಹಾಗೆ ಕಷ್ಟಪಟ್ಟು ಕೆಲಸ ಮಾಡಿ ಈಗ 3 ವರ್ಷ ಆಯ್ತು. ಅವರು ಬೇರೆಯವರ ಹತ್ತಿರ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಬದಲಿಗೆ ಕಷ್ಟಪಟ್ಟು ತೋಟಾಡದಲ್ಲಿ ತಮ್ಮದೇ ಆದ ಸ್ವಂತ ಲಾಟರಿ ಶಾಪ್ ಅನ್ನ ಓಪನ್ ಮಾಡಿ ನಡೆಸ್ತಾ ಇದ್ದಾರೆ. ಈ ಬಾರಿ ಇವರ ಸ್ವಂತ ಶಾಪ್ ನಿಂದ ಒಟ್ಟು ಎಷ್ಟು ಟಿಕೆಟ್ಗಳು ಸೇಲ್ ಆಗಿವೆ ಗೊತ್ತಾ? ಬರೋಬ್ಬರಿ 96,000 ಟಿಕೆಟ್ಗಳು ಇವರ ಶಾಪ್ ನಿಂದ ಮಾರಾಟವಾಗಿವೆ. ಇದು ನಿಜಕ್ಕೂ ಒಂದು ದೊಡ್ಡ ನಂಬರ್. ಇದೇ ಶಾಪ್ ನಲ್ಲಿ ಈ 10 ಕೋಟಿಯ ಮೆಗಾ ಬಂಪರ್ ಟಿಕೆಟ್ ಕೂಡ ಸೇಲ್ ಆಗಿದೆ. ಆದ್ರೆ ಇಲ್ಲಿರೋ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ 10 ಕೋಟಿ ಗೆದ್ದ ಟಿಕೆಟ್ ಅನ್ನ ಯಾರು ತಗೊಂಡ್ರು ಅನ್ನೋದು ಮಾಲೀಕ ಪೋಪಿಕನ್ ಅವರಿಗೂ ಗೊತ್ತಿಲ್ಲ. ಈ ಟಿಕೆಟ್ ಡ್ರಾ ಆಗೋದಕ್ಕಿಂತ ಸುಮಾರು 12 ದಿನ ಮುಂಚೆನೆ ಮಾರಾಟ ಆಗಿತ್ತಂತೆ. ಅಂದ್ರೆ ಆಲ್ಮೋಸ್ಟ್ 2 ವೀಕ್ಸ್ ಬ್ಯಾಕ್ ಈ ಟಿಕೆಟ್ ಸೇಲ್ ಆಗಿದೆ. ಪೋಪಿಕನ್ ಅವರ ಶಾಪ್ ತುಂಬಾ ಚಿಕ್ಕದಾಗಿದೆ. ಆದ್ರೆ ಇಲ್ಲಿಗೆ ಬರೋ ಜನ ಹೇಗೆ ಟಿಕೆಟ್ ತಗೊಳ್ತಾರೆ ಅಂದ್ರೆ ಒಂದೊಂದು ಬುಕ್ ಅಥವಾ ಅರ್ಧ ಬುಕ್ ತರಹ ಒಟ್ಟೊಟ್ಟಿಗೆ ಜಾಸ್ತಿ ಟಿಕೆಟ್ ಗಳನ್ನ ಖರೀದಿ ಮಾಡ್ತಾರೆ. ಜನ ಗುಂಪಾಗಿ ಬಂದು ಈ ರೀತಿ 1.5 ಬುಕ್ ಅಥವಾ ಬಲ್ಕ್ ಆಗಿ ಟಿಕೆಟ್ ತಗೊಂಡು ಹೋಗೋದ್ರಿಂದ ಆ 12 ದಿನ ಮುಂಚೆ ಬಂದವರಲ್ಲಿ ಆ ಪರ್ಟಿಕ್ಯುಲರ್ ಟಿಕೆಟ್ ಯಾರ ಕೈಗೆ ಹೋಯ್ತು ಅಂತ ನೆನಪಿಟ್ಟುಕೊಳ್ಳೋದು ತುಂಬಾ ಕಷ್ಟ ಆಗಿದೆ. ವಿನ್ನರ್ ಯಾರು ಇರಬಹುದು? ಮಾಲೀಕನ ಗೆಸ್. ಹಾಗಾದ್ರೆ ಆ 10 ಕೋಟಿ ಗೆದ್ದವರು ಯಾರು ಇರಬಹುದು? ಇದಕ್ಕೆ ಶಾಪ್ ಮಾಲೀಕ ಪೋಪಿಕನ್ ಅವರದ್ದೇ ಆದ ಒಂದು ಗೆಸ್ ಇದೆ. ಅವರ ಪ್ರಕಾರ ಈ ಟಿಕೆಟ್ ತಗೊಂಡಿರೋರು ಯಾರೋ ಒಬ್ಬ ಹಿಂದಿ ಭಾಷೆ ಮಾತನಾಡುವ ವ್ಯಕ್ತಿ ಇರಬಹುದು ಅಥವಾ ಲೋಕಲ್ ಮಲಯಾಳಿ ವ್ಯಕ್ತಿ ಇರಬಹುದು. ಯಾಕಂದ್ರೆ ಲಾಟರಿ ಡ್ರಾ ನಡೆಯೋದಕ್ಕಿಂತ 1 ಅಥವಾ 2 ವಾರ ಮುಂಚೆ ಈ ಶಾಪ್ಗೆ ತುಂಬಾ ಜನ ಹಿಂದಿ ಮಾತನಾಡುವ ಕಾರ್ಮಿಕರು ಮತ್ತು ಮಲಯಾಳಿ ಜನರು 1.5 ಬುಕ್ ತರಹ ಲಾಟರಿ ಟಿಕೆಟ್ ಗಳನ್ನ ಖರೀದಿಸಿದ್ರು. ಹಾಗಾಗಿ ಇವರಲ್ಲೇ ಯಾರೋ ಒಬ್ಬರು ಈ 10 ಕೋಟಿಯ ಒಡೆಯರಾಗಿರಬಹುದು ಅಂತ ಪೋಪಿಕಾನ್ ಗೆಸ್ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು ಕೂಡ ವಿನ್ನರ್ ಯಾರು ಅಂತ ಅಫಿಷಿಯಲ್ ಆಗಿ ರಿವೀಲ್ ಆಗಿಲ್ಲ. ಡ್ರಾ ಮುಗಿದು ಇಷ್ಟು ಟೈಮ್ ಆದ್ರೂ ವಿನ್ನರ್ ಯಾಕೆ ಇನ್ನು ಶಾಪ್ ಗೆ ಬಂದಿಲ್ಲ? ಇದಕ್ಕೆ ಪೋಪಿಕನ್ ಅವರು ಏನು ಹೇಳ್ತಾರೆ ಅಂದ್ರೆ ಈ ಲಾಟರಿ ತಗೊಂಡಿರೋರು ಬಹುಶಃ ತಮ್ಮ ದಿನನಿತ್ಯದ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿರಬಹುದು. ಕೆಲಸದ ಗಡಿಬಿಡಿಯಲ್ಲಿ ಲಾಟರಿ ರಿಸಲ್ಟ್ ಬಂದಿರೋದು ಅವರ ಗಮನಕ್ಕೆ ಬಂದೇ ಇಲ್ಲದೆ ಇರಬಹುದು. ಅಥವಾ ಅವರು ತಗೊಂಡಿರೋ ಆ ಲಕ್ಕಿ ಟಿಕೆಟ್ ಅನ್ನು ಅವರ ಪ್ಯಾಂಟ್ ಅಥವಾ ಶರ್ಟ್ ಜೇಬಿನಲ್ಲಿ ಇರಬಹುದು. ಕೆಲಸದ ಪ್ರೆಷರ್ ನಲ್ಲಿ ಅವರು ಟಿಕೆಟ್ ಅನ್ನ ತೆಗೆದು ನಂಬರ್ ಚೆಕ್ ಮಾಡದೇ ಇರಬಹುದು. ಪೋಪಿಕನ್ ಅವರ ಪ್ರಕಾರ ಇನ್ನು 1 ಅಥವಾ 2 ದಿನಗಳ ನಂತರ ಈ ವಿನ್ನರ್ ಯಾರು ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಯಾಕಂದ್ರೆ ಫ್ರೀ ಆದ್ಮೇಲೆ ಅವರು ಟಿಕೆಟ್ ಚೆಕ್ ಮಾಡೇ ಮಾಡ್ತಾರೆ. ಅವಾಗ ಈ 10 ಕೋಟಿ ಗೆದ್ದಿರೋ ವಿಷಯ ಅವರಿಗೆ ಗೊತ್ತಾಗಿ ಅವರು ಶಾಪ್ಗೆ ಬಂದೇ ಬರ್ತಾರೆ ಅನ್ನೋದು ಪೋಪಿಕನ್ ಅವರ ನಂಬಿಕೆ. ಇದಿಷ್ಟು ಈ ಬಾರಿಯ ಮಾನ್ಸೂನ್ ಬಂಪರ್ ಗೆದ್ದ ಶಾಪ್ ನ ಡೀಟೇಲ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಧನ್ಯವಾದಗಳು.